ಹರೇ ಶ್ರೀನಿವಾಸ. ಜಯತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ. ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಚತಮೋ ನಿಹಂತ. ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ ಜೇತ್ಯಜೋ ಅಕ್ಷೀಣ ಸುಖಾತ್ಮಬಿಂಬಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟಹಂತ. ರಾಮಾವತಾರೋ ಹರಿರೀಶ ಚಂದ್ರಮಃ ದೈತ್ಯ ಸಂಖ್ಯೋರ್ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀ ವಿರಾಪ್ಯಃ. ಕೃಷ್ಣಾವತಾರೋ ಹರಿರೇಕ ಸಾಗರಃ ಯದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಸರೆ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ನಾವು ಹರಿಕಥಾಮೃತ ಸಾರದಲ್ಲಿ ವಿಭೂತಿ ಸಂಧಿ ಆಲ್ಮೋಸ್ಟ್ ಕೊನೆಗೆ ಬಂದಿದ್ದೀವಿ. ಈ ವಿಭೂತಿ ಸಂಧಿಯಲ್ಲಿ ದೇವರ ವಿಭೂತಿ ರೂಪಗಳು ಹೊರಗೆ ಅನೇಕ ರೀತಿಯಾಗಿರುವಂತ ಈ ಪ್ರಪಂಚದಲ್ಲಿ ಇರುವಂತ ವಿಭೂತಿ ರೂಪಗಳನ್ನ ಎಲ್ಲ ಹೇಳಿ ಅದನ್ನ ಬಿಂಬದಲ್ಲಿ ಚಿಂತಿಸು ಬಿಂಬ ರೂಪದಲ್ಲಿ ಅಂತ 33rd ಪದ್ಯದಲ್ಲಿ ಹೇಳಿದ್ದಾರೆ. ಈ ಬಿಂಬ ರೂಪದಲ್ಲಿ ಅವನನ್ನ ಚಿಂತನೆ ಮಾಡೋದು, ಏನು ಚಿಂತನೆ ಮಾಡೋದು? ಹೊರಗೆ ಯಾವ ರೂಪದಿಂದ ನಾವು ದೇವರನ್ನ ಪ್ರಾರ್ಥನೆ ಮಾಡ್ತೀವೋ, ಯಾವ ರೂಪದಿಂದ ಎಲ್ಲರ ಅಂತರ್ಯಾಮಿಯಾಗಿ ನಿಂತು ಅವರಲ್ಲಿ ಆ ಉತ್ತಮತ್ವವನ್ನ ಅವನು ಕೊಟ್ಟು ಸನ್ನಿಧಾನವನ್ನ ಇಟ್ಟಿದ್ದಾನೋ, ಬಿಂಬರೂಪ ಜೊತೆ ಆ ವಿಭೂತಿ ಜೊತೆಯಲ್ಲಿ ಸನ್ನಿಧಾನ ಅಂದ್ರೆ ಅಲ್ಲಿ ನಾವು ಪೂಜಾದಿಗಳು ಯಥಾಯೋಗ್ಯವಾಗಿ ಪೂಜಾದಿಗಳನ್ನ ಮಾಡ್ತೀವಿ. ಸನ್ನಿಧಾನ ಅಂದ್ರೆ ಅದರಿಂದ ನಮಗೆ ಅವನು ಅನುಗ್ರಹ ಮಾಡುವಂತ ಸ್ಥಾನಗಳು. ಅದನ್ನೆಲ್ಲ ಚಿಂತನೆ ಮಾಡಿ ಅದು ಯಾರು ಅಂತ ಕೇಳಿದ್ರೆ ಅದು ಬಿಂಬರೂಪ. ಅದು ಬೇರೆ, ದೇವರಲ್ಲಿ ವ್ಯತ್ಯಾಸವೇ ಇಲ್ಲ. ನಮ್ಮ ಒಳಗೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಮ್ಮ ಒಳಗೆ ನಿಂತು, ನಮ್ಮ ಒಳಗೆ ಅಂದ್ರೆ ಈ ದೇಹದ ಒಳಗೆ ಮಾತ್ರ ಅಲ್ಲ, ದೇಹ ಇಲ್ಲೇ ಬಿಟ್ಟು ಹೋಗ್ತೀವಿ ನಾವು ಅಂದ್ರೆ ಜೀವದ ಒಳಗೆ ನಿಂತಿದ್ದಾನೆ. ಜೀವಕ್ಕೆ ಈ ದೇಹ ಬಂದ ಜೀವದ ಒಳಗಿದ್ದು ಜೀವದಿಂದ ಏನು ಮಾಡುವ ಶಕ್ತಿ ಇರೋದಿಲ್ಲ. ಅಲ್ಪ ಜೀವ, ಅತಿ 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 ಅಲ್ಪ. ಅದಕ್ಕೆ ಕರ್ಮಾನುಸಾರವಾಗಿ ದೇಹಗಳನ್ನ ಕೊಟ್ಟು ಈ ದೇಹದಲ್ಲಿನೂ ಆ ಬಿಂಬರೂಪಿ ಈ ದೇಹದಲ್ಲಿನೂ ನಿಂತು ನಮಗೆ ಆ ಕರ್ಮಗಳನ್ನ ಮಾಡಿಸಿ ಆ ಪುಣ್ಯ ನಾವು ಮಾಡಿದದೆಲ್ಲ ಇಟ್ಟು ನಮಗೆ ಆ ಒಂದು ನಮಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ತಂದು ಇಲ್ಲಿ ಒಂದು ಸ್ಕೂಲ್ ತರ ಇದು. ಸ್ಕೂಲ್ಗೆ ಹುಡುಗನ್ನ ಸೇರಿಸಿದಾಗೆ ಒಂದೊಂದು ತರಗತಿ ಹೋಗ್ತಾ ಅಲ್ಲಿ ಪಾಠ ಇರತ್ತೆ, ಕಲಿಬೇಕು, ಕಷ್ಟ ನಷ್ಟಗಳೆಲ್ಲ ಮಾಡಿಸಿ ಕೊನೆಯಲ್ಲಿ ಯು ಗ್ರಾಜ್ಯುಯೇಟ್, ರೈಟ್? ಆ ಥರ ಈ ಸಂಸಾರ, ಈ ಜನ್ಮ, ಅನೇಕ ಜನ್ಮಗಳು ಒಂದೊಂದೊಂದೊಂದು ಕ್ಲಾಸ್ ಅಂತ ಬೇಕಾದ್ರೆ ತಗೋಬಹುದು. ಹಾಗೆ ತಂದು ನಮಗೆ ಎಲ್ಲವನ್ನೂ ಒಳ್ಳೆಯದನ್ನೇ ಮಾಡಿಸಿ, ನಾವು ತಪ್ಪು ಮಾಡಿದಾಗ ನಮ್ಮ ಟೀಚರ್ ನಮ್ಮನ್ನ ತಿದ್ದುತ್ತಾಳೆ. ಯಾಕೆ? ನಾವು ತಪ್ಪನ್ನ ಸರಿ ಮಾಡ್ಕೋಬೇಕು ಅಂತ. ಆ ರೀತಿಯಿಂದ ದೇವರು ಇದನ್ನು ಮಾಡಿಸಿ ಕೊನೆಯಲ್ಲಿ ನಮಗೆ ಆನಂದ. ಇಲ್ಲಿನೂ ಅವನನ್ನ ತಿಳಿದಾಗ ಕಷ್ಟಗಳು ಎಲ್ಲವೂ ನಷ್ಟ ಆಗುವಂತ ರೀತಿಯಲ್ಲಿ ಸುಲಭವಾಗಿ ಅನೇಕ 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 ಎಷ್ಟು ಪಾಪಗಳು ಇದೆಯೋ ಅಷ್ಟು ಪಾಪವನ್ನ ಪರಿಹಾರ ಮಾಡ್ಲಿಕ್ಕೆ ಇರುವಂತ ಅನೇಕ ಮಾರ್ಗಗಳನ್ನ ಜ್ಞಾನಿಗಳ ಮೂಲಕವಾಗಿ ತಿಳಿಸಿಕೊಡ್ತಾ ಇರುವಂತ ಭಗವಂತ. ಅವನು ಹೇಗಿದ್ದಾನೆ? ನಮ್ಮ ಒಳಗಿದ್ದು ಎಲ್ಲವೂ ಮಾಡ್ತಾ ಇದ್ದಾನೆ. ನಮ್ಮನ್ನ ಬಿಟ್ಟು ಅಗಲೋದೇ ಇಲ್ಲ. ನಮಗೆ ಅಂತ ಮೀಸಲಿಟ್ಟ ರೂಪ, ನನ್ನ ಒಳಗಿರುವಂತ ಬಿಂಬರೂಪ ಅದು ನಿಮ್ಮ ಒಳಗೆ ಇರುವಂತ ಬಿಂಬರೂಪ. ದೇವರು ಒಂದೇ ಆದರೂ ನಿಮ್ಮಲ್ಲಿ ನಿಂತು ಮಾಡುವ ಕಾರ್ಯ ಬೇರೆ, ನನ್ನಲ್ಲಿ ನಿಂತು ಮಾಡುವ ಕಾರ್ಯಗಳೇ ಬೇರೆ. ಒಂದು ಹಕ್ಕಿಯಲ್ಲಿ ನಿಂತು ಮಾಡುವ ಕಾರ್ಯಗಳೇ ಬೇರೆ, ಒಂದು ತೃಣದಲ್ಲಿ ನಿಂತು ಮಾಡುವ ಕಾರ್ಯಗಳೇ ಬೇರೆ. ಎಲ್ಲದಲ್ಲಿ ನಿಂತು ಅವರವರಿಗೆ ತಕ್ಕಂತೆ ಆಯಾ ರೂಪ ಅಂದ್ರೆ ಒಂದೊಂದು ಬಿಂಬರೂಪ ಅಂತರ್ಯಾಮಿಯು ಒಂದೊಂದು ವಿಲಕ್ಷಣ ಆ ರೀತಿಯಿಂದ ಅವನು ಆ ಕಾರ್ಯ. ಯಾಕೆಂದ್ರೆ ನಾವು ಭಿನ್ನರು, ನಾವು ಬೇರೆ, ನೀವು ಬೇರೆ, ಹುಲ್ಲು ಬೇರೆ, ಕುದುರೆ ಬೇರೆ, ಎಲ್ಲ ಬೇರೆ ಬೇರೆ ಬೇರೆ, ಕರ್ಮಗಳು ಬೇರೆ, ಥಾಟ್ ಪ್ರಾಸೆಸ್ ಬೇರೆ.
ಅಲ್ಲಿ ನಿಂತು ಮಾಡುವ ಭಗವಂತ ಅವನಿಗೆ ಅನಂತ ರೂಪಗಳು. ಯಾಕೆ? ಅನಂತ ಜೀವಗಳಿದ್ದಾರೆ, ಅವರಲ್ಲಿ ನಿಂತು ಅವನು ಮಾಡುವಂತ ಈ ಕಾರ್ಯಗಳು. ಸೊ ಹೀಗೆ ಅವನು ಮಾಡ್ತಾ ಇದ್ದಾನೆ. ಅವನನ್ನು ತಿಳಿಯಲಿಕ್ಕೆ ಸಾಧ್ಯವೇ ಇಲ್ಲ. ಒಳಗಿದ್ದಾನೆ, ಹೇಗಿದ್ದಾನೆ ಗೊತ್ತಿಲ್ಲ. ಅದಕ್ಕೆ ಒಳಗೆ ಇದ್ದವನೇ ಹೊರಗೆ ಈ ರೂಪದಲ್ಲಿ ಅವತಾರಗಳು, ದಶಾವತಾರಗಳು, 24 ರೂಪಗಳು, 51 ರೂಪಗಳು, ಇಷ್ಟು ರೂಪ, ಇಷ್ಟು ನೋಡುವ ಪದಾರ್ಥಗಳಲ್ಲಿ ಆ ಪದಾರ್ಥ ಶ್ರೇಷ್ಠವಾಗಿರುವಂತ ಆ ವಿಭೂತಿ ರೂಪವನ್ನು ತಗೊಂಡಿದ್ದಾರೆ. ವ್ಯಾಪ್ತಿ ಹೋಗಿ ವಿಭೂತಿಯನ್ನ ತಗೊಂಡಿದ್ದಾರೆ. ಅಲ್ಲಿ ಇದ್ದು ಅವನು ತೋರಿಸ್ತಾ ಇದ್ದಾನೆ, ಅದನ್ನ ನೋಡು, ಅವನೇ ನಿನ್ನ ಬಿಂಬ ಅಂತ ಐಕ್ಯ ಮಾಡು. ಐಕ್ಯ ಅಂದ್ರೆ ಅವನೇ ಇವನು, ನನ್ನ ಬಿಂಬನೇ ಇಲ್ಲಿ ನಿಂತು ಈ ವಸ್ತುವಿಗೆ ಶ್ರೇಷ್ಠತೆಯನ್ನು ಕೊಟ್ಟಿದ್ದಾನೆ, ಅಲ್ಲಿ ನಿಂತು ಆ ವಸ್ತುವಿಗೆ ಶ್ರೇಷ್ಠತೆಯನ್ನು ಕೊಟ್ಟಿದ್ದಾನೆ. ಹೀಗೆ ಒಂದೊಂದು ದೇವತೆಗಳಲ್ಲಿ ಹೀಗೆ ಚಿಂತಿಸು ಬಿಂಬ ತುದಿ ಮೊದಲು ತುಂಬಿಗನೆಂದು ಚಿಂತಿಸಿ. ಯಾವುದು ತಗೊಂಡನು ತುದಿ ಮೊದಲು ಕಂಪ್ಲೀಟ್ಲಿ ಹಿ ಪರ್ವೇಡ್ ಅಂತ ಚಿಂತಿಸು ಬಿಂಬನಲ್ಲಿ ಅಂತ ಹೇಳಿ, ಆ ಬಿಂಬ ಅಂದ್ರೆ ಏನದು ಬಿಂಬ ಅಂತ ಕೇಳಿದಾಗ ಅದನ್ನ ಸ್ಪಷ್ಟೀಕರಣ ಮಾಡ್ಲಿಕ್ಕೆ ಒಂದು ಕನ್ನಡಿ ಎಕ್ಸಾಂಪಲ್. ಕನ್ನಡಿಯನ್ನು ನೋಡಿದಾಗ ಯಾಕೆ ಕಾಣುತ್ತೆ? ನಾವು ಬೇರೆ, ಅದರಲ್ಲಿ ತೋರುವ ಪ್ರತಿಫಲನೆ ರಿಫ್ಲೆಕ್ಷನ್ ಅದು ಬೇರೆಯೇ ಬೇರೆ. ಸವ್ಯ ರೈಟ್ ಲೆಫ್ಟ್ ರೈಟ್ ಆಗುತ್ತೆ. ಇಲ್ಲಿ ವಾಸನೆ ಹೂ ಇರುತ್ತೆ, ಅಲ್ಲಿ ವಾಸನೆ ಇರೋದಿಲ್ಲ. ಸೊ ಅನೇಕ ಡಿಫರೆನ್ಸಸ್ ಇರುತ್ತೆ. ಅಂದ್ರೆ ಏನೋ ಅದು ಬೇರೆ, ಅದು ನಾವಲ್ಲ ಅಂತ ಗೊತ್ತಾಗತ್ತಲ್ಲ. ಸೊ ಹಾಗೇನೆ ಅಂತ ಒಂದು ದಿನಾಗ್ಲೂ ನೋಡುವ ಕನ್ನಡಿ, ಆ ಕನ್ನಡಿಯಲ್ಲಿ ನೋಡುವ ಆ ಒಂದು ರಿಫ್ಲೆಕ್ಷನ್ ಪ್ರತಿಫಲನೆ, ಇದು ಬೇರೆ, ನಾನು ಬೇರೆ, ಮೈ ರಿಫ್ಲೆಕ್ಷನ್ ಇಸ್ ನಾಟ್ ಮೀ. ಅದ್ರ ಸದೃಶ ಇದೆ, ಅದು ಸಿಮಿಲಾರಿಟೀಸ್ ಇದೆ. ಹಾಗೇನೆ ಈ ಬಿಂಬ ಎಂಬುದು ನಾನಲ್ಲ, ಭೇದ ಚಿಂತನೆ. ನಾನು ಬೇರೆ, ದೇವರು ಬೇರೆ, ಒಂದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದಾಗ ಜನ್ಯವಾದು, ಕೊನೆಯಲ್ಲಿ 34 ಜನ್ಯವಾದುದರಿಂದ ಅಂತ ಆನ್ಸರ್ ಮಾಡಿದ. ಯಾಕೆ ಅಂದ್ರೆ ಜನಕ, ತಂದೆ ಮಗ, ತಂದೆ ಬೇರೆ, ಮಗ ಬೇರೆ. ಮಗನೇ ಆಮೇಲೆ ಮುಂದೆ ಇನ್ನೊಂದು ಮಗುವಿಗೆ ತಂದೆ ಆಗ್ತಾನೆ, ಅದು ಬೇರೆ. ತಂದೆ ಮಗ ಅಂದ್ರೆ ತಂದೆಯಿಂದ ಮಗು ಹುಟ್ಟಿದ್ದಾನಂದ್ರೆ ಅಲ್ಲಿ ಆ ಮಗು ಆ ತಾಯಿಯಿಂದ ಹುಟ್ಟು ಬಂದಿದ್ದ ಮಗು ತಾಯಿಗೆ ಅಧೀನವಾಗಿ, ತಾಯಿಯ ಆ ಒಂದು ನಿಯಾಮಕ ಭಾವ ಅಂತ ಹೇಳ್ತಾರಲ್ಲ, ತಾಯಿ ಮಗನನ್ನ ತಿದ್ದುತ್ತಾಳೆ, ಮಗುವನ್ನ ನೋಡ್ಕೊಳ್ತಾಳೆ, ತಿದ್ದುತ್ತಾಳೆ, ಪಾಠ ಕಲಿಸಿಕೊಡ್ತಾಳೆ ಎಲ್ಲ. ಸೊ ದ ರಿಲೇಷನ್ ದೇ ಆರ್ ನಾಟ್ ದ ಸೇಮ್. ಮದರ್ ಅಂಡ್ ಡಾಟರ್ ದೇ ಆರ್ ನಾಟ್ ದ ಸೇಮ್. ಸೊ ಹಾಗೆ ಇಲ್ಲಿ ದೇವರ ವಿಷಯದಲ್ಲಿ ಜನ್ಯವಾದುದರಿಂದ ಅಂದ್ರೆ ಏನು? ದೇವರು ಪ್ರಳಯದಲ್ಲಿ ಎಲ್ಲರನ್ನೂ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಳ್ತಾನ, ಹಾಗೆ ಬಿದ್ದಿರ್ತೀವಿ, ತಿರ್ಗಾ ಹೊಟ್ಟೆಯಿಂದ ಎಲ್ಲ ಹೊರಗೆ ಹಾಕ್ತಾನೆ. ಸೊ ಜನಕ ಅಂದ್ರೆ ಕಾರಣೀಭೂತನಾದವನು, ನನ್ನ ದೇಹ ಬರ್ಲಕ್ಕೆ ಕಾರಣನಾದವನು. ಸೊ ಅವನು ಬೇರೆ, ಅವನು ದೊಡ್ಡವ, ನಾನು ಸಣ್ಣವ. ಇದನ್ನ ಜನ್ಯವಾದುದರಿಂದ ಅನ್ನಮಯ ಅದೇ ಅದರಿಂದ ಪ್ರತಿಬಿಂಬ ಅನ್ನಮಯಗೆ ಎಂದು ನಾನು ಪ್ರತಿಬಿಂಬ. ಯಾರಿಗೆ ಪ್ರತಿಬಿಂಬ? ಯಾರ ರಿಫ್ಲೆಕ್ಷನ್ ನಾನು ಅಂದ್ರೆ ಅನ್ನಮಯ ಅಂದ್ರೆ ಅನಿರುದ್ಧ. ನೋಡಿದ್ದೀವಿ 4ನೇ ಸಂಧಿಯಲ್ಲಿ. ಅದು ಅನಿರುದ್ಧ ಯಾಕೆ ಹೇಳಿದ್ದಾರೆ ಅಂದ್ರೆ ಅನಿರುದ್ಧನಿಂದ ಇಲ್ಲ, ಅನ್ನಮಯ ಅನ್ನದಿಂದಲೇ ಈ ಸ್ಥೂಲ ದೇಹವನ್ನೇ ಇಲ್ಲಿ ಹೇಳಿದ್ದಾರೆ. ನಮಗೆ ಕಣ್ಣಿಗೆ ಕಾಣುವಂತ ದೇಹ ಹೇಗೆ ಬರುತ್ತೆ? ನಾವು ಉಂಡ ಅನ್ನ ನೀರಿನಿಂದ ಬರುತ್ತೆ. ಈ ಅನ್ನ ನೀರನ್ನ ಕೊಟ್ಟು ಅನ್ನ ನೀರು ಪಚನ ಆಗುವಂತ ಅದು 4ನೇ ಸಂಧಿಯಲ್ಲಿ ಎಲ್ಲ ನೋಡಿದ್ದೀವಿ. ಅನ್ನ ನೀರು ತಾಯಿ ಕೊಡ್ತಾಳೆ, ಮಗುಗೆ ಅನ್ನ ನೀರು ಎಲ್ಲ ಕೊಡ್ತಾಳೆ. ಒಳಗೆ ಹೋಗಿ ಅದು ಪಚನ ಆಗಿ ಅದು ಎಲ್ಲ ಅವಯವಗಳಿಗೆ ಹೋಗುವಂತೆ ಅವಳಿಗೆ ಮಾಡುವ ಶಕ್ತಿ ಸಾಮರ್ಥ್ಯವೇ ಇಲ್ಲ. ದೇವರು ಅದನ್ನ ಮಾಡುತ್ತಾನೆ ಅನ್ನಮಯನಿಗೆ. ಅಂಥ ಭಗವಂತ ಅನಿರುದ್ಧನಿಗೆ, ಅವನಿಗೆ ಎಡದಡೆ ಇಲ್ಲದೆ ಇರುವಂತ ಆ ಸರ್ವವ್ಯಾಪ್ತಿಯಾದಂತ ಆ ಭಗವಂತನಿಗೆ ನಾನು ಪ್ರತಿಬಿಂಬ ಅಂತ ತಿಳಿಯಬೇಕು ಅಂತ ಹೇಳಿದ್ದಾರೆ. ಈ ಪದ್ಯದಲ್ಲಿ ಈ ಬಿಂಬ ಪ್ರತಿಬಿಂಬ ಆಯ್ತು, ಅಷ್ಟೇನಾ? ಬಿಂಬ ಪ್ರತಿಬಿಂಬ ಇಷ್ಟು ದೇವತೆಗಳೆಲ್ಲ ಹೇಳಿದ್ದಾರೆ. ಮುಂದೆಲ್ಲ ಬಂದಿದೆ ಈ ಒಂದು ಜಾತಿ ಧರ್ಮ ಕರ್ಮ ಇದರಲ್ಲೆಲ್ಲ ದೇವತೆ ಇವರೆಲ್ಲ ಎಲ್ಲಿ ಬಂದಿದ್ದಾರೆ? ಸರಿ, ನಾವು ಬರೀ ದೇವರನ್ನ ಮಾತ್ರ ಪೂಜೆ ಮಾಡ್ತಾ ಇರೋಣವ ಅಂತ ಕೇಳಿದ್ರೆ ಇದನ್ನ ಇಲ್ಲಿ ವಿವರಣೆ ಮಾಡ್ತಾರೆ. ಈ ಪದ್ಯ ಹೀಗಿದೆ: ಬಿಂಬ ರೆಣಿ ಪರುಸೋತ್ತಮರು ಪ್ರತಿಬಿಂಬ ರೆಣಿ ಪರುಸಾವರು ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬ ಹರಿಯೆಂದು
ಸಂಭ್ರಮದಲ್ಲಿ ಪಾಡುತ್ತಲಿ ನೋಡುತ್ತ ಉಂಬುಡುವ ಬಿಡುವುದು ಕೊಡುವುದೆಲ್ಲ ಅಂಬುಜಾಂಬಗನಂಗ್ರಿ ಪೂಜೆಗ ಎಂದು ನಲಿದಾಡು. ಎಂದು ನಲಿದಾಡು ಯಾರಿಗೆ? ಅಂಬುಜಾಂಬಕನ ಅಂಗ್ರಿ ಪೂಜೆ ಎಲ್ಲವೂ ಅಂಬಕ ಅಂದ್ರೆ ಕಣ್ಣು, ಅಂಬುಜ ಅಂದ್ರೆ ನೀರಲ್ಲಿ ಹುಟ್ಟಿದ ತಾವರೆಯಂತೆ ವಿಕಾಸವಾದಂತ ಅರಳಿದ ಕಣ್ಣು ಇರುವಂತ ಭಗವಂತನ ಯಾರವನು? ಆ ಲಕ್ಷಣ ಯಾರಿಗೆ ಬರುತ್ತೆ? ನಾರಾಯಣನಿಗೆ ಬರುತ್ತದೆ. ಸೊ ಅವನಿಗೆ ನಾರಾಯಣನ ಅಂಗ್ರಿ, ಅವನ ಪಾದಕ್ಕೆ, ಅವನ ದೇವರ ಪಾದಗಳಿಗೆ ಪೂಜೆ. ಏನು ಪೂಜೆ ಎಂದು ನಲಿದಾಡು. ಏನು ಅಂತ ಮಾಡಬೇಕು? ಸೊ ಇಲ್ಲಿ ಹೇಳ್ತಾರೆ ಏನ್ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲ ಮಾಡುವ ಎಲ್ಲ ಕ್ರಿಯೆಯನ್ನು ಅವನಿಗೆ ಸಮರ್ಪಣೆ ಮಾಡಬೇಕು. ಏನು ನಮ್ಮ ದೇಹದಲ್ಲಿ ಹೇಗಿದ್ದಾನೆ ದೇವರು? ಹೇಗಿದ್ದಾನೆ ಅಂದ್ರೆ ಬಿಂಬರೇನಿಪರು ಸೋತ್ತಮರು. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ, ಈ ಸ್ಥೂಲ ದೇಹ ನಮ್ಗೆ ಬಂದಿದೆ, ಕಣ್ಣಿಗೆ ಕಾಣುವಂತ ಈ ಒಂದು ದೇಹ ಒಂದು ಬಂದಿದೆ ಅಲ್ಲ, ಈ ದೇಹದಲ್ಲಿ ಯಾರು ನೋಡಿದ್ದೀವಿ? ಬಿಂಬನಾಗೆ ಭಗವಂತ ಇದ್ದಾನೆ, ಪ್ರತಿಬಿಂಬನಾಗೆ ಈ ಜೀವ ಇದ್ದಾನೆ. ಇನ್ ಬಿಟ್ವೀನ್ ಈ ದೇಹದಲ್ಲಿ ಎಲ್ಲಾ ದೇವತೆಗಳು ಇದ್ದಾರೆ. ಇಟ್ಸ್ ನಾಟ್ ಜಸ್ಟ್ ದೇವರು ಮಾತ್ರ ಅಲ್ಲ, ಎಲ್ಲ ನವಕೋಟಿ ದೇವತೆಗಳು ಇದ್ದಾರೆ. ನಮಗೆ ನವಕೋಟಿ ಬೇಕಾಗಿಲ್ಲ. ನವಕೋಟಿಯಲ್ಲಿ ಟಾಪ್ ದೇವತೆಗಳನ್ನು ತಗೊಳ್ತೀವಿ ನಾವು ಅಷ್ಟೇ. ಎಲ್ಲ ದೇವತೆಗಳ ಹೆಸರು ಗೊತ್ತಿಲ್ಲ ನಮಗೆ. ಈ ಮುಖ್ಯ ದೇವತೆಗಳ ಹೆಸರು ಯಾರು ಅಂತ ಗೊತ್ತಿಲ್ಲ ನಮಗೆ. ಸೊ ನಮ್ಮ ದೇಹದಲ್ಲಿ ಅನೇಕ ದೇವತೆಗಳು ಇದ್ದಾರೆ. ಈ ಎಲ್ಲ ದೇವತೆಗಳು ನಮಗೆ ಬಿಂಬ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ದೇವರಿಗೆ ಬಿಂಬ ಪ್ರತಿಬಿಂಬ ಏನು ಅಂತ ನೋಡಿದ್ದೀವಿ. ಜನ್ಯವಾದುದರಿಂದ, ಜನ್ಯ ಜನಕ ಡಿಪೆಂಡೆಂಟ್, ನಮಗೆ ಕಂಟ್ರೋಲರ್ ಕಂಟ್ರೋಲ್ಡ್, ವಿ ಆರ್ ಕಂಟ್ರೋಲ್ಡ್ ಬೈ ದೇವರು ಅಂತ. ಅದೇ ಬಿಂಬ ಅಂತ. ಅದಕ್ಕೆ ಕನ್ನಡಿ ಹೇಳಿದ್ದು. ಕನ್ನಡಿ ನೆರಳು, ನಮ್ಮ ನೆರಳು ತಗೊಳ್ಳೋಣ. ನಾವು ನಿಂತಿರ್ತೀವಿ, ನಮ್ಮ ನೆರಳು ಬೀಳುತ್ತೆ. ನೆರಳು ನಾವು ಕೈ ಎಲ್ಲಾಡಿಸಿದ ಅದಾಗತ್ತೆ. ನಾವು ಏನು ಮೂಮೆಂಟ್ ಏನು ಮಾಡ್ತೀವೋ ಅದು ಮಾಡುತ್ತೆ. ನಾವು ಸುಮ್ಮನೆ ಇದ್ರೆ ನೆರಳು ಹಾಗೇ ಇರುತ್ತೆ, ಅದಕ್ಕೆಲ್ಲ ಚಲನ ಇರೋದಿಲ್ಲ. ಸೊ ಏನು ಇದನ್ನ ತಿಳಿಸಿಕೊಡುತ್ತೆ? ಕನ್ನಡಿ ಆಗಲಿ, ನೆರಳು, ನಮ್ಮ ಶ್ಯಾಡೋ ಆಗಲಿ, ಇದು ತಿಳಿಸಿಕೊಡೋದು ಅಧೀನತ್ವ. ಕನ್ನಡಿಯಲ್ಲಿ ನೋಡಿದಾಗ ಕನ್ನಡಿಯಲ್ಲಿ ರಿಫ್ಲೆಕ್ಷನ್ ಚಂದ ಕಾಣಬೇಕು ಅಂದ್ರೆ ನಾವು ಚಂದಾಗಿ ಮಾಡ್ಕೋಬೇಕು. ನಾವು ಕೈ ಎತ್ತಿದ್ರೆ ಕನ್ನಡಿಯಲ್ಲಿ ಇರುವಂತ ಪ್ರತಿಬಿಂಬ ಕೈ ಎತ್ತುತ್ತೆ. ಅಂದ್ರೆ ನಾವು ಏನು ಮಾಡ್ತೀವೋ ಅದನ್ನೇ ಅದು ಮಾಡ್ಲಿಕ್ಕಾಗತ್ತೆ. ಇಂಡಿಪೆಂಡೆಂಟ್ ಆಗಿ ಅದಕ್ಕೆ ಏನನ್ನು ಮಾಡ್ಲಿಕ್ಕೆ ಆಗಲ್ಲ, ಅತ್ತಾನೆ. ಸೊ ಹಾಗೇನೆ ಈ ದೇಹದಲ್ಲಿ ದೇವರು ಮಾತ್ರ ಇಲ್ಲ, ಇರುವಂತ ಅನೇಕ ದೇವತೆಗಳಿದ್ದಾರಲ್ಲ, ಈ ನವಕೋಟಿ ದೇವತೆಗಳು, ಇವರಿಗೆಲ್ಲರೂ ನಮ್ಮ ಬಿಂಬ. ಅಂದ್ರೆ ಇಲ್ಲಿ ಏನಾಯ್ತು? ಬಿಂಬ ಅಂದ್ರೆ ವಿ ಆರ್ ಕಂಟ್ರೋಲ್ಡ್ ಬೈ ಆಲ್ ದೋಸ್ ಹೂ ಆರ್ ಸುಪೀರಿಯರ್ ಟು ಅಸ್. ಸುಪೀರಿಯರ್ ಅಂದ್ರೆ ನಮ್ಮ ಮನೆಯಲ್ಲಿ ಇರುವಂತ ತಂದೆ ತಾಯಿಗಳು ಇಲ್ಲ, ಅವರೆಲ್ಲ ನಮ್ಮ ದೇಹದ ಒಳಗೆಲ್ಲ, ಅವರೆಲ್ಲ ಬಾಹ್ಯರು. ಅವ್ರ ತಂದೆ ತಾಯಿಗಳು ಬಾಹ್ಯ ಇರ್ತಾರೆ. ನಮ್ಮ ಗುರುಗಳು, ಹಿರಿಯರು, ಇವರೆಲ್ಲ ಎಲ್ಲರೂ ಹೊರಗೆದ್ದು ನಮ್ಗೆ ಉಪದೇಶ ಕೊಡ್ತಾರೆ. ಯಾರು ನಮ್ಮ ಒಳಗೆ ಬರಬೇಕು ಅಂದ್ರೆ ಅವರು ಅಂಥ ಒಂದು ದೇವತಾ ವಿಶೇಷ ಎಲ್ಲ. ಯಾಕಂದ್ರೆ ನನ್ನ ದೇಹದಲ್ಲಿ ಇರುವಂತ ಇಂದ್ರ ನಿಮ್ಮ ದೇಹದಲ್ಲಿನೂ ಇರಬೇಕು, ಹೊರಗಡೆನೂ ಇರಬೇಕು, ಇಂದ್ರ ಲೋಕದಲ್ಲಿನೂ ಇರಬೇಕು ಅಂದ್ರೆ ಅವನಿಗೇನೋ ವ್ಯಾಪ್ತವಾಗಿ ಇರುವಂತ ಅಂಥ ದೊಡ್ಡ ದೊಡ್ಡ ದೇವತೆಗಳು ಇದ್ದಾರೋ, ತತ್ವಾಭಿಮಾನಿ ದೇವತೆಗಳು ಅಂತ ಕರಿತೀವಿ. ಈ ತತ್ವಾಭಿಮಾನಿ ದೇವತೆಗಳು ನಮ್ಮ ದೇಹದಲ್ಲಿ ಇದ್ದು ಆ ಕಾರ್ಯಗಳನ್ನ ನಡೆಸ್ತಾರೆ. ಅವರು ಮಾಡಿದ್ರೇ ನಮ್ಮಿಂದ ಆಗತ್ತೆ, ಇಲ್ಲದ್ರೆ ಏನು ಆಗಲ್ಲ. ಸೊ ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಸ್ಥೂಲ ದೇಹದಲ್ಲಿ ಈ ಜೀವ ಇದಾನಲ್ಲ, ನಾವೇ, ನಮಗೆ ವ್ಯಾಪ್ತಿ ಇದೆ ಅಂದ್ರೆ ಅದೇ ಒಂದು ದೀಪ ಇಟ್ಟರೆ ದೀಪದ ಪ್ರಕಾಶ ಎಲ್ಲ ಕಡೆನೂ ಹರಡತ್ತಲ್ಲ ರೂಮಲ್ಲಿ. ಹಾಗೇನೆ ಈ ಜೀವ ಹೃದಯದಲ್ಲಿ ಇದ್ದಾಗೆ ಈ ಜೀವದ ಪ್ರಕಾಶ ಅದೇ ಲಕ್ಷ್ಮೀದೇವಿ ಇಡೀ ನಮ್ಮ ದೇಹದ ಒಳಗೆ ಪೂರ್ತಿ. ಅದಕ್ಕೆ ನಮ್ಗೆ ಎಲ್ಲಿ ಮುಟ್ಟಿದ್ರೆ ನಮ್ಗೆ ಇಲ್ಲಿ ಇದಾಗತ್ತ, ಇದು ನೋವಾಗತ್ತ, ಮುಳ್ಳು ಚುಚ್ಚುತ್ತಾ ಇದೆ, ಹೇಗೆ ಬರುತ್ತೆ? ಜೀವತ್ವವನ್ನ ಅಲ್ಲಿಲ್ಲ ಹರಡಿಸಿ ಇದು ನನ್ನದು, ನನ್ನ ಕಾಲು, ನನ್ನ ಮೂಗು, ನನ್ನ ತಲೆ, ನನ್ನ ಬೆನ್ನು ಅಂತ ಒಂದು ಅಭಿಮಾನ ಇಟ್ಟು ಇದು ನನ್ನದು ಅಂತೀವಿ. ಸೊ ಈ ದೇಹದಲ್ಲಿ ಈ ಜೀವ ಹರಡಿ ಇದ್ದಾನೆ. ಸೊ ಇದೇ ಇದರಲ್ಲಿ
ಇದರಲ್ಲಿ ದೇವತೆಗಳು ನಮ್ಮ ದೇಹದಲ್ಲಿ ಆ ಒಂದು ಅವರು ಒಂದು ದೇಹ ಈ ಆಕಾರದಿಂದಲೇ ಹೇಗಿದ್ದಾರೆ ಅವರು ನಮ್ಮೊಳಗೆ ಹಾಗೇ ಇದ್ದಾರೆ, ಒಳಗಿನೂ ಅವರು ತುಂಬಿದ್ದಾರೆ. ಅಂದ್ರೆ ತುಂಬಿದ್ದಾರೆ, ಹೇಗಿದ್ದಾರೆ, ತುಂಬಿಕೊಂಡು ಹೇಗಿದ್ದಾರೆ ಈ ದೇವತೆಗಳೆಲ್ಲ, ಇಷ್ಟ ದೇವತೆಗಳು ಹೇಳ್ತೀವಲ್ಲ, ಅಂದ್ರೆ ಇವರಲ್ಲಿನೂ ತಾರತಮ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾ ದೇವತೆಗಳಿಗೂ ನಾವು ಅಧೀನ. ಬಿಂಬ ಅಂತ ಹೇಳುವ ಮೂಲಕವಾಗಿ ನಾವು ಪ್ರತಿಬಿಂಬ ಅಂದ್ರೆ ಅವರು ಚಲಿಸಿದ್ರೇ ನಾವು ನಮ್ಮಲ್ಲಿ ಚಲನೆ ಬರುತ್ತೆ ಅಂತ. ಸೊ ಅವರಿಗೆ ಹೇಗೆ ಬರುತ್ತೆ ಅಂದ್ರೆ ಈ ದೇವತೆಗಳಲ್ಲಿನೂ ತಾರತಮ್ಯ ಎಂಬುದು ಇದೆ. ಹೇಗಿದೆ, ಎಲ್ಲರೂ ಇದ್ದಾರೆ, ಇದ್ರೂ ಕಂಟ್ರೋಲರ್ ಕಂಟ್ರೋಲ್ಡ್, ಆ ತರ ತಾರತಮ್ಯ. ಬಿಂಬ ಪ್ರತಿಬಿಂಬ ನೋಡಿದ್ದೀವಲ್ಲ ಕನ್ನಡಿಯಲ್ಲಿ, ಹಾಗೆ ತಾರತಮ್ಯ ಇದೆ ಅಂತ. ಬಿಂಬರೆನಿಪರು ಸೋತ್ತಮರು ಅಂದರೆ ಈ ನಮ್ಮ ದೇಹದಲ್ಲಿ ಇರುವಂತ ದೇವತೆಗಳು, ನಾವು ಕೊನೆಯಲ್ಲಿ ಇದ್ದೀವಿ. ಈ ದೇವತೆಗಳಲ್ಲಿ ತಾರತಮ್ಯ ಹೇಗೆ ಬಿಂಬ ಪ್ರತಿಬಿಂಬ ಭಾವ ಅಂತ ಅಲ್ಲಿನೂ ತರ್ತಾರೆ. ಯಾಕೆಂದ್ರೆ ಕಂಟ್ರೋಲ್ಡ್ ಕಂಟ್ರೋಲರ್ ಅಂತ. ಸೊ ಇವ್ರುಗಳು ಹೇಗಿದ್ದಾರೆ ಅಂದ್ರೆ ಉತ್ತಮರು, ಬಿಂಬರೆನಿಪರು ಸೋತ್ತಮರು. ಸೊ ಕಂಟ್ರೋಲರ್ ದೇವತೆ ಉತ್ತಮ, ಕಂಟ್ರೋಲ್ಡ್ ದೇವತೆ ಅಧಮ. ಸೊ ಹೀಗೆ ಚೈನ್ ತರ ಅದು ಹೋಗುತ್ತೆ. ಕಂಟ್ರೋಲ್ಡ್ ಕಂಟ್ರೋಲರ್, ದಟ್ ಕಂಟ್ರೋಲರ್ ಇಸ್ ಅಗೇನ್ ಕಂಟ್ರೋಲ್ಡ್ ಬೈ ಅನದರ್ ಒನ್. ಸೊ ಹೀಗೆ ಇವರಲ್ಲಿ ತರತಮ ಭಾವಗಳು ಇರುತ್ತೆ. ಸೊ ಯಾವ ದೇವತೆಯನ್ನ ನೀವು ತಕೊಂಡ್ರು, ವಾಯುದೇವರನ್ನು ತಕೊಳ್ಳೋಣ, ವಾಯುದೇವರನ್ನು ತಕೊಂಡ್ರೆ ವಾಯುದೇವರಿಗೆ ಅಧೀನವಾಗಿ ಆ ಒಂದು ಭಾರತೀ ದೇವಿ ಇದ್ದಾಳೆ. ಸೊ ಬಿಂಬ ಪ್ರತಿಬಿಂಬ ಅವರಲ್ಲಿ ಇದೆ. ಸೊ ಅವರಿಗೆ ವಾಯುದೇವರ್ ಇಸ್ ಕಂಟ್ರೋಲ್ಡ್ ಬೈ ಲಕ್ಷ್ಮಿ. ಸೊ ಹೀಗೆ ಒಂದೊಂದು ದೇವತೆ ತಕೊಂಡ್ರು ಅವರು ಕಂಟ್ರೋಲ್ ಮಾಡುವಂತ ಕೆಳಗೆ ಇರುವಂತ ದೇವತೆಗಳು, ಅವರನ್ನ ಕಂಟ್ರೋಲ್ ಮಾಡುವಂತ ಮೇಲಿರು, ಅದಕ್ಕೆ ತಮ ಭಾವ, ತಾರತಮ್ಯ ಅಂತ ಹೇಳ್ತೀವಿ. ಸೊ ಇದು ಹೀಗೇನೆ ಅವರು ಇದ್ದಾರೆ. ಅಂದ್ರೆ ಏನಾಯ್ತು, ಇದು ಚೈನ್ ರಿಯಾಕ್ಷನ್ ತರ. ನಾನೇನಾರು ಮಾಡಬೇಕಂದರೆ, ನಾನೇನಾರು ಬಾಯಿ ತೆಗೆದು ಮಾತಾಡಬೇಕು ಅಂದರೆ ನಾನು ಬಾಯಿ ತೆಗಿತೀನಿ, ಮಾತು ಬರ್ತಾ, ಹಾಗಾಗೋದಿಲ್ಲ. ಅದು ಯಾಕೆ ಸ್ವತಂತ್ರ ಇಲ್ಲ, ಏನು ಶಕ್ತಿನೂ ಇಲ್ಲ. ಈ ಶಕ್ತಿಯನ್ನ ಕೆಳಗಿರುವಂತ ಅದು ಕಕ್ಷ ತಾರತಮ್ಯ ಇದಲಿಲ್ಲ ಬರುತ್ತೆ. 26th ಕಕ್ಷ ಆ ಒಂದು ಕರ್ಮಜ ದೇವತಾ ಪುಷ್ಕರ, ಈ ಕರ್ಮವನ್ನ ಮಾಡಿಸುವ ಒಂದು ದೇವತೆ ಇದ್ದಾನೆ. ಅವನು ಮಾಡಿಸ್ತಾನೆ. ಅವನು ನನ್ನ ಬಾಯಿಯಲ್ಲಿ ನಿಂತು ಬಾಯಿಯನ್ನ ತೆಗೆಸಿ ಆ ಕರ್ಮವನ್ನ ಮಾಡಿಸ್ತಾನೆ. ಅವನಿಗೆ ಏನಾಗತ್ತೆ, ಅವನೂ ಬಿಂಬನ, ಎಲ್ಲರೂ ನಮಗೆ ಬಿಂಬ. ಅವನು ನನಗೆ ಬಿಂಬನಾದ್ರೆ ಅವನನ್ನ ಯಾರು ಕಂಟ್ರೋಲ್ ಮಾಡ್ತಾರೆ? ಅವನಿಗೆ ಒಂದು ಕಂಟ್ರೋಲರ್ ಇರಬೇಕಲ್ಲ. ಅಂದ್ರೆ ಶನೈಶ್ವರ, ಇದೇ ತಾರತಮ್ಯ ಅಂತ ಹೇಳುದು. ಯಾರು ಅವನನ್ನ ಕಂಟ್ರೋಲ್ ಮಾಡ್ತಾನೆ, ಅವನು ಬಾಯಿ ತೆಗೆದು ಮಾತಾಡುವಂತೆ ನನ್ನ ಬಾಯಲ್ಲಿ ಇದ್ದು ಅದನ್ನ ಮಾಡುತ್ತಾ ಇದ್ದಾನೆ ಅಂದ್ರೆ ಅವನಿಗೆ ಯಾರು ಈ ಶಕ್ತಿ ಬಾಯಿಯಿಂದ ಆ ಶಕ್ತಿಯನ್ನ ಕೊಟ್ಟು ಆ ಶಬ್ದವನ್ನ ಕೊಟ್ಟು ಅದು ಒಂದೊಂದಕ್ಕೆ ಒಂದೊಂದು ದೇವತಾ ವಿಶೇಷಗಳು ಇರುತ್ತೆ. ಅವನಿಗೆ ಯಾರು ಮಾಡಿಸ್ತಾರಂದ್ರೆ ಶನೈಶ್ಚರ. ಅದು ಶನೈಶ್ಚರನಿಗೆ ಯಾರು ಮಾಡಿಸ್ತಾರಂದ್ರೆ ಉಷಾದೇವಿ. ಅವಳಿಗೆ ಯಾರು ಅಂದ್ರೆ ಬುಧ. ಹೀಗೆ ತಾರತಮ್ಯ ಹೋಗ್ತಾ. ಬುಧನಿಗೆ ಯಾರು ಅಂದ್ರೆ ಸ್ವಾಹ ಅಗ್ನಿಪತ್ನಿ, ಅವನಿಗೆ ಯಾರು ಅಂದ್ರೆ ಪರ್ಜನ್ಯನಿಗೆ ಯಾರು ಅಂದ್ರೆ ಗಣೇಶ, ಗಣಪತಿಗೆ ಯಾರು ಅಂದ್ರೆ ಅಶ್ವಿನಿ ದೇವರು, ಕುಬೇರ. ಹೀಗೆ ಹೋಗಿ 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 ವಾಯುದೇವರಾದ ಮೇಲೆ ವಾಯುದೇವರಿಗೆ ಲಕ್ಷ್ಮಿ ಆದ ಮೇಲೆ ನಾರಾಯಣ. ಹೀಗೆ ಒಂದು ಎನಿ ಪಾಯಿಂಟ್ ನೀವು ತಗೊಂಡ್ರು ಅವ್ರಿಗೆ ಕೆಳಗೆ ಅವರು ಕಂಟ್ರೋಲ್ ಮಾಡುವ ದೇವತೆಗಳು ಅವರನ್ನ ಕಂಟ್ರೋಲ್. ಸೊ ಅದಕ್ಕೆ ಇದು ಹೇಳೋದು ಏನದು, ಬಿಂಬರೆನಿಪರು ಸೋತ್ತಮರು, ಪ್ರತಿಬಿಂಬರೆನಿಪರು ಅವರು ಸೋತ್ತಮರು. ನಮಗೆ ನಮಗಿಂತ ಉತ್ತಮರು, ಸೋತ್ತಮರು. ಅವರು ನಮಗಿಂತ ಅವರ ಕೆಳಗೆ ಇರುವಂತವರು ಅಂತ. ಸೊ ಹೀಗೆ ಇದು ಚೈನ್ ಬಿಂಬ ಪ್ರತಿಬಿಂಬ ಹೋಗುತ್ತೆ. ಆಮೇಲೆ ಲಕ್ಷ್ಮಿ ಆಯ್ತು, ಆಮೇಲೆ ನಾರಾಯಣ ಬಂದ. ಸರಿ, ನಾರಾಯಣ ಈಸ್ ಅ ಬಿಂಬ. ಆದರೆ ನಾರಾಯಣ ಯಾರಿಗೆ ಪ್ರತಿಬಿಂಬ ಅಂತ ಕೇಳಬಾರದು. ಯಾಕೆಂದ್ರೆ ಕೇವಲ ಬಿಂಬ. ದೇವರಿದ್ದಾನಲ್ಲ, ಅವನ ಬಿಂಬನೇ. ಅವನಿಗೆ ಯಾರು ಕಂಟ್ರೋಲರ್ ಇಲ್ಲ. ನಮ್ಮ ದೇವರಿಗೆ ಕಂಟ್ರೋಲ್ ಮಾಡೋರು ಯಾರು ಇಲ್ಲ. ಅಂದ್ರೆ ಸ್ವತಂತ್ರ ಎಂಬುದು.
ಸ್ವತಂತ್ರ ಎಂಟಿಟಿ ಓನ್ಲಿ ಒನ್ ಕ್ಯಾನ್ ಬಿ ದೇರ್. 2-3 ಜನ ಸ್ವತಂತ್ರ ಎಂಟಿಟಿ. ಸ್ವತಂತ್ರ ಅಂದ್ರೆ ಏನು? ಅಂದ್ರೆ ಸೆಲ್ಫ್ ಕಂಟ್ರೋಲ್, ಅಂದ್ರೆ ಸ್ವತಂತ್ರ, ತನ್ನನ್ನೇ ತಾನು ನಿಯಮಿಸಬೇಕು, ತನ್ನ ಅಧೀನವಾಗೇ ತಾನಿರಬೇಕು, ಇನ್ನೊಬ್ಬರ ಅಧೀನವಾಗಿಲ್ಲ. ಸೊ ಅವನಿಗೆ ಅಧೀನವಾಗಿ ಎಲ್ರು ಇದ್ದಾರೆ ಹೊತ್ತು ಅವನು ಯಾರಿಗೇನು ಅಧೀನನಲ್ಲ, ಸ್ವತಂತ್ರ, ತನ್ನ ವಶದಲ್ಲಿ ತಾನು ಇರುವವನು. ಅಂದ್ರೆ ಸೆಲ್ಫ್ ಡಿಪೆಂಡೆನ್ಸಿ, ಸೆಲ್ಫ್. ಸೊ ನಮಗೆ ಎಲ್ಲ ಡಿಪೆಂಡೆಂಟ್. ನಾನು ಕೂತಿದ್ದೇನ್ರಿ, ಯಾರು ಬೇಕು ನನಗೆ ಅಂದ್ರೆ ಕೂತ್ಕೊಳ್ಳೋಕೆ ಜಾಗ ಬೇಕಲ್ಲ. ಜಾಗ ಇಲ್ಲದೆ ಇದ್ರೆ ನಾನು ಹೇಗೆ ಕೂತ್ಕೊಳ್ಳೋಕ್ಕಾಗ್ತದೆ? ನಾನು ಕೂತ್ಕೋಬೇಕು ಅಂದ್ರೆ ನಾನು ಯಾರು? ಜೀವ. ನಾನು ಕೂತ್ಕೋಬೇಕು ಅಂದ್ರೆ ನನ್ನ ಕಾಲು ಬೇಕು, ಕೈ ಬೇಕು, ಎಲ್ಲ ಬೇಕಲ್ಲ. ನೆಲ ಬೇಕು, ನೆಲ ಬೀಳ್ತಾ ಇದ್ರೆ ಸರಿ ನೆಲ ಬೇಕು, ಆ ನೆಲ ಇರ್ಲಿಕ್ಕೆ ಅವಕಾಶ ಬೇಕು. ಸೊ ಲುಕ್ ಹೌ ವಿ ಆರ್ ಡಿಪೆಂಡೆಂಟ್. ಅಂಡ್ ನಾನು ಬರ್ಲಿಕ್ಕೆ ನನ್ನ ತಂದೆ ತಾಯಿಗಳು ಬೇಕು. ಸೊ ಇಲ್ಲಿ ಒಂದು 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 ಸೊ ಮೇಲೆ 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 ದೇವತೆಗಳು ಹೋದ್ರು, ಆ ಬ್ರಹ್ಮದೇವರನ್ನ ತಗೊಂಡನು, ಬ್ರಹ್ಮದೇವರಿಗೆ ಒಂದು ಜನಕ ಬೇಕು, ಬ್ರಹ್ಮದೇವ ಇರ್ಲಕ್ಕೆ ಒಂದು ಆಕಾಶ ಬೇಕು. ಸೊ ಬ್ರಹ್ಮದೇವರಿಗೇನೂ ಬೇಕು, ವಾಯುದೇವರಿಗೇನೂ ಬೇಕು, ಲಕ್ಷ್ಮಿಗೇನೂ ಸ್ವತಂತ್ರ ಇಲ್ಲ. ಲಕ್ಷ್ಮಿ ದೇವರ ಅಧೀನವಾಗಿದ್ದಾಳೆ. ಸೊ ಹೀಗೆ ಹೋದ ದೇವರು ಯಾರು ಅಂದ್ರೆ, ದೇವರು ಯಾರ ಅಧೀನವೂ ಇಲ್ಲ, ಅವನಿಗೆ ಯಾರ ಮೇಲೂ ಡಿಪೆಂಡ್ ಅಂಥದ್ದವನೇ ದೇವನಾಗ್ತಾನೆ. ಯಾರಿಗೆ ಯಾರ ಡಿಪೆಂಡೆನ್ಸಿನೂ ಬೇಕಾಗಲ್ಲ. ಈ ಸೃಷ್ಟಿ ಮಾಡ್ಲಿಕ್ಕೆ ಲಕ್ಷ್ಮೀದೇವಿ ಬೇಕಾ, ಅವನಿಗೆ ಪ್ರಕೃತಿ ಬೇಕಾ? ಎಲ್ಲದಲ್ಲಿ ನಾವನೇ ವ್ಯಾಪ್ತಿ ಸಂಧಿಯಲ್ಲಿ ನೋಡಿದ್ದೀನಿ, ಎಲ್ಲದಲ್ಲಿ ನಾವನೇ ಇದ್ದಾನಲ್ಲ, ತುಂಬಿ ತುಡುಕ್ತಾ ಇದ್ದಾನೆ ಅದಕ್ಕೆ ಅವನು ಸ್ವತಂತ್ರನಾದವನು. ಅದಕ್ಕೆ ಅವನು ಕೇವಲ, ಅದನ್ನೇ ಎಂದು ಹೇಳ್ತಾರೆ, ಕೇವಲ ಬಿಂಬ ಹರಿ ಎಂದು. ಅವನು ಬಿಂಬ, ಅವನೇ ಸರ್ವೋತ್ತಮ, ಅವನೇ ಎಲ್ಲ ಸ್ವತಂತ್ರ, ಅವನೇ ಹಿ ಈಸ್ ದ ಕಂಟ್ರೋಲರ್. ಎಲ್ಲ ದೇವತೆ ಅಂದ್ರೆ ಇಲ್ಲಿ ಫಸ್ಟ್ ಹೇಳಿದ್ದು ಅವನು ಬಿಂಬ ಅಂತ ಹೇಳಿದ ಮೇಲೆ ನಮ್ಗೆ ಮೇಲೆ ಇರೋರು ನಮ್ಗೆ ಕಂಟ್ರೋಲ್ ಮಾಡ್ತಾರೆ. ಇವಾಗ ಸ್ಕೂಲ್ಗೆ ಹೋದ್ರೆ ನಮ್ಮ ಟೀಚರ್ ನಮ್ಗೆ ಕಂಟ್ರೋಲ್ ಮಾಡ್ತಾರೆ, ಹೆಡ್ ಮಾಸ್ಟರ್ ಎಲ್ಲ ಕೂತಿರ್ತಾರೆ, ಅವ್ರು ಎಲ್ಲ ಬಟ್ ಡೈರೆಕ್ಟ್ ನನ್ನ ಹೆಸರು ಅವ್ರಿಗೆ ಗೊತ್ತಿಲ್ಲ. ಸೊ ಅವ್ರಿಗೆ ಹಾಗಲ್ಲ ದೇವರ ವಿಷಯದಲ್ಲಿ. ದೇವರು ಎಲ್ಲರ ಒಳಗಿದ್ದು, ಈ ಪುಷ್ಕರ ಅಂದ್ರೆ ಪುಷ್ಕರನ ಒಳಗಿನ ಅವನು, ಅದು ವ್ಯಾಪ್ತಿ ಸಂಧಿಯಲ್ಲಿ ಬಂತಲ್ಲ, ಎಲ್ಲರ ಒಳಗೆ ಇದ್ದು ಅವ್ರಿಗೆ ಪ್ರೇರಣೆಯನ್ನು ಕೊಟ್ಟು ಅವನು ಒಂದು ಸ್ಟ್ರಿಂಗ್ ಅನ್ನ ಇಟ್ಕೊಂಡೇ ಇರ್ತಾನೆ. ಉಳಿದ ಪುಷ್ಕರನಿಗೆ ಮೇಲೆ ಶನೈಶ್ಚರ ಇದ್ದಾನಲ್ಲ, ಅಂದ್ರೆ ಶನೈಶ್ಚರನಲ್ಲಿನೇ ಇವನೇ ಇದ್ದಾನೆ. ಶನೈಶ್ವರನ ದ್ವಾರನೂ ಕಂಟ್ರೋಲ್ ಮಾಡ್ತಾನ, ತಾನ ಡೈರೆಕ್ಟ್ ಆಗೇನೂ ಕಂಟ್ರೋಲ್ ಮಾಡ್ತಾನೆ, ಲಕ್ಷ್ಮಿ ದ್ವಾರನೂ ಕಂಟ್ರೋಲ್ ಮಾಡ್ತಾನೆ, ವಾಯುದೇವರ ದ್ವಾರ. ಸೊ ನಮಗೆ ಬರೋವಾಗ ಅದಕ್ಕೆ ನಮ್ಮ ಪರ್ಯಾಯದಲ್ಲಿ ಇಲ್ಲ, ಈ ಪಪ್ಪೆಟ್ ಶೋ ಅಂಬೋದು ವಾದಿರಾಜರು ಮಾಡಿದ್ದು, ಅದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ವಿ ಆರ್ ಕಂಟ್ರೋಲ್. ಆ ಪಪ್ಪೆಟ್ ಅದು ಹೋಗಬೇಕು ಅಂದ್ರೆ ಅದು ಒಳಗಡೆ ಎಷ್ಟು ಸ್ಟ್ರಿಂಗ್ಸ್, ಒಂದು ಕೈ ಅಲ್ಲಾಡಿಸ್ಬೇಕು ಅದು ಅಂದ್ರೆ ಅದಕ್ಕೆ ಏನು ದಾರಗಳು ಇದಿರುತ್ತೆ, ಅದು ಒಳಗಿಂದ ಹೀಗೆ ಮಾಡಬೇಕು. ಸೊ ಹೊರಗೆ ಕಾಣೋದು ಅದು ಕೈ ಕಾಲು ಅಲ್ಲಾಡಿಸಿದಂತೆ, ಹೀಗೆ ತಿರುಗದಂತೆ, ಅದನ್ನ ನಟನ ಮಾಡುವಂತೆ ಹೀಗಿರುತ್ತೆ. ಸೊ ಹಾಗೆ ಅಂಥ ಒಂದು ಜಡವತ್ತು ನಾವು ಅಂತ ತಿಳಿಸ್ಲಿಕ್ಕೆ ಅದು. ಸೊ ಹೀಗೆ ನಮ್ಮ ದೇಹದಲ್ಲಿ ಎಲ್ಲರೂ ಇದ್ರೂ ಸರ್ವೋತ್ತಮ ಕಂಪ್ಲೀಟ್ ಕಂಟ್ರೋಲರ್ ಅಂದ್ರೆ ಎಲ್ಲ ತಿಳಿದಂತ ಭಗವಂತ. ಆ ಭಗವಂತನ ಗುಣಗಳೆಲ್ಲ ಬಂದಿದಲ್ಲ ನಮ್ಗೆ, ಎಲ್ಲಾ ಕಡೆ ವ್ಯಾಪ್ತನಾಗಿದ್ದಾನೆ, ಅಷ್ಟು ಕೃಪಾಳು ಕರುಣಾಮಯನಾಗಿದ್ದಾನೆ. ಇಷ್ಟು ನಮ್ಮನ್ನ ರಕ್ಷಣೆ ಮಾಡೋದೇ ಅವನ ಕೆಲಸ. ಅದು ಅವನ ಇಚ್ಛೆಯಿಂದ ಅವನು ಮಾಡ್ತಾ ಇದ್ದಾನೆ, ಅವನಿಗೆ ಏನು ಲಾಭವೂ ಇಲ್ಲ. ಇಂಥ ಒಂದು ಭಗವಂತನಿಗೆ ನಾವು ಅಧೀನ ಅಂದ್ರೆ, ಅಧೀನತ್ವ ಎಂಬುದು ಕೆಟ್ಟದೇ ಅಲ್ಲ. ನಮ್ಮನ್ನ ಯಾರು ಕಂಟ್ರೋಲ್ ಮಾಡ್ತಾರೆ? ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಮಾಡ್ತಾ ಇದ್ಲು, ವರಿ ಫ್ರೀ ಲೈಫ್. ಅಮ್ಮ ಎಲ್ಲ ನೋಡ್ಕೊಳ್ತಾ ಇದ್ರು, ಎಲ್ಲ ಏನು ಯೋಚನೆನೂ ಇಲ್ಲ, ಅಮ್ಮ ಅಪ್ಪ ನೋಡ್ಕೊಳ್ತಾ ಇದ್ರು. ಅಂದ್ರೆ ನಮಗೆ ಪ್ರೀತಿ ಮಾಡುವಂತ ಒಳ್ಳೆ ಜನರಿಗೆ, ಎಲ್ಲ ಒಳ್ಳೆ ಜನರು ಅಂದ್ರೆ ಚಂದಾಗಿ ಗೊತ್ತಿರಬೇಕು. ಏನೋ ಯಾವ್ರಿಗೆ ಹೇಳ್ತಾರೆ, ಇವ್ರಿಗೆ ಹೇಳ್ತಾರೆ, ಚಾಡಿ ಹೇಳ್ತಾರೆ ಅಂತ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡ್ರೆ ಆ ಥರ ಬಾಸ್ ಅಲ್ಲ ಅವನು. ಸರ್ವಜ್ಞ, ಸರ್ವಶಕ್ತ ಅವನು, ಸ್ವತಂತ್ರ ಅವನು. ಸೊ ವೈಷಮ್ಯ ನೈರ್ಗುಣ್ಯ ಅವನಲ್ಲಿ ಪಾರಪಕ್ಷದ ದೋಷ ಇಲ್ಲ. ಅಂಥ ಭಗವಂತನ ಅಧೀನವಾಗಿರೋದು ಅಂದ್ರೆ ಅದು ನಿರ್ಭಯವಾಗಿರೋದು ಅಂತ ಆಗುತ್ತೆ, ಅದು ತಿಳಿದಾಗ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ, ನಮ್ಮ ಬಿಂಬರೂಪ ನನ್ನಲ್ಲಿ ಇರುವಂತ, ನನಗೆ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಒಳಗೆ ಇರುವಂತ
ಈ ಬಿಂಬ ಇದಾನಲ್ಲ, ಇವನು ಹರಿ ಅಂತ ಇದಾನಲ್ಲ ನರಹರಿ, ಇವನೇ ಎಲ್ಲವನ್ನೂ ಕಂಟ್ರೋಲ್ ಮಾಡ್ತಾರೆ, ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಾನೆ, ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಎಲ್ಲ ಮಾಡ್ತಾನಂತ ತಿಳಿದಾಗ ಸಂಭ್ರಮ ಅಂದ್ರೆ ಏನು, ಸಂತೋಷ. ಅಂತಹದ್ದವನ ಕೆಳಗೆ ಒಂದು ರಾಜನ ಪ್ರಜೆಯಾಗಿ ಇರೋದು ಆನಂದ. ಒಳ್ಳೆ ತಂದೆ ತಾಯಿಗಳು ಇದ್ರೆ, ತಂದೆ ತಾಯಿಗಳು ಒಳ್ಳೆದೇ ಇರ್ತಾರೆ, ಸೊ ಅವ್ರಿಗೆ ಜ್ಞಾನ ಎಲ್ಲವೂ ಇದ್ದ ಅವರಿಗೆ ಅಧೀನತ್ವದಲ್ಲಿ ನನ್ಗೆ ಫ್ರೀಡಮ್ ಅಂದ್ರೆ ನನ್ಗೆ ಸ್ವತಂತ್ರ ಇಲ್ಲ ಅಂದ್ರೆ, ಸ್ವತಂತ್ರ ಇಟ್ಕೊಂಡು ಏನ್ ಮಾಡ್ತೀವಿ, ಏನ್ ಮಾಡೋದು ಅಂತ ನಮ್ಗೆ ಗೊತ್ತಿಲ್ಲ, ನಮ್ಗೆ ಏನು ಒಳ್ಳೇದು ಅಂತ ನಮಗೆ ಗೊತ್ತಿಲ್ಲ. ಸ್ವತಂತ್ರ ನಮ್ಮ ಅಧೀನವಾಗಿ ನಾವು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಸ್ವತಂತ್ರ ಅಂದ್ರೆ ಇಂಡಿಪೆಂಡೆಂಟ್ ಅಂತ ತಪ್ಪು ಮೀನಿಂಗ್. ಸೆಲ್ಫ್ ಡಿಪೆಂಡೆನ್ಸಿ ನಾವು ಇಲ್ಲ. ವಿ ಡಿಪೆಂಡ್ ಆನ್ ಎವ್ರಿ ಒನ್ ಫಾರ್ ಎವ್ರಿಥಿಂಗ್. ಏನಿಲ್ಲದಂದ್ರೆ ಒಂದು ಆಕಾಶನಾರು ಬೇಕು, ನೀರು ಬೇಕು, ಮಣ್ಣು ಬೇಕು, ಎಲ್ಲ ನಮಗೆ ಬೇಕು. ವಿ ಆರ್ ಕಂಪ್ಲೀಟ್ ಡಿಪೆಂಡೆಂಟ್. ಇದಕ್ಕೆ ಇಂಡಿಪೆಂಡೆಂಟ್ ಆಗಿರೋನೆಲ್ಲಿದ್ದಾನೆ, ಹಿಂದೆ ನನ್ನ ಒಳಗೆ ನಿಂತಿದ್ದಾನೆ, ನನ್ನ ಹತ್ತಿರ ಸಮೀಪದಲ್ಲಿ ಇದ್ದಾನೆ ಅಂತ ಮನಸ್ಸಿಗೆ ಬಂದ್ರೆ ಅದು ಸಂತೋಷ. ಸಂಭ್ರಮದಿ ಪಾಡುತ್ತಲಿ ಖುಷಿ ಬಂದಾಗ ನಮಗೆ ಸಂತೋಷ. ವರಿ ಫ್ರೀ, ಯಾರು ಏನು ಮಾಡಕ್ಕೆ ಆಗಲ್ಲ, ನಮ್ಮ ಕರ್ಮಗಳೇ ನಮ್ಗೆ ಕಾಡತ್ತ. ಅದಕ್ಕೆ ಅವನು 108 ಉಪಾಯಗಳನ್ನ ಕೊಟ್ಟಿದ್ದಾನೆ. ರಮಾದವನ ಒಲಿಸಲರಿಯದೆ ಬಳಲುವರು ಭವದೊಳಗೆ ಅಂತ ಹೇಳಿದ್ದಾರೆ. ಅವನ್ನ ಹೇಗೆ ಒಲಿಸಬೇಕು ಅಂತ ಗೊತ್ತಿಲ್ಲ, ಅದೇ ಪ್ರಾಬ್ಲಮ್. ಒಲಿಸ್ಕೊಂಡ್ ಬಿಟ್ರೆ ಏನು, ಅವನೇ ರಾಜ. ಅದಕ್ಕೆ ಹೇಳ್ತಾರೆ ಸಂಭ್ರಮದಿ ಪಾಡುತ್ತಲಿ ನೋಡುತ್ತಾ ಪಾಡುತ್ತಾ ಅವನನ್ನ ಅಂದ್ರೆ ಅವನ ಕೊಂಡಾಡುವ ಅವನ ಮಹಿಮೆಯನ್ನ ಕೊಂಡಾಡಬೇಕು. ಆ ಮಹಿಮೆ, ದೇವರ ಮಹಿಮೆಯನ್ನ ಬಾಯಿ ಕೊಟ್ಟಿದ್ದಾನೆ, ಬಾಯಿಂದ ಹೇಳೋಣ ನಾವು. ಆಮೇಲೆ ನೋಡುತ್ತಾ ಕಣ್ಣು ಕೊಟ್ಟಿದ್ದಾನೆ, ಆ ಅನುಸಂಧಾನ, ಯಾವ ಮಾರ್ಗದಲ್ಲಿ ಹೋಗಬೇಕು ಏನು ಅಂತ ಕಣ್ಣು ಕೊಟ್ಟಿದ್ದಾನೆ. ಅಲ್ಲಿ ಕಣ್ಣಿನ ದೇವತೆಯನ್ನು ಇಟ್ಟಿದ್ದಾನೆ, ಅದನ್ನ ಪ್ರೇರಣೆ ಮಾಡ್ಲಿಕ್ಕೆ ಮನಸ್ಸಲ್ಲಿನೂ ಕೊಟ್ಟಿದ್ದಾನೆ, ಸತ್ಸಂಗ ಕೊಟ್ಟಿದ್ದಾನೆ. ಇಷ್ಟು ಸ್ವಾಮಿಗಳು ಇಷ್ಟು ಮಾಡಿ ನಮ್ಗೆ ಇಷ್ಟು ಒಂದು ಅವಕಾಶ ಈ ಊರ್ಲಿನೂ ಮಾಡಿ ಕೊಟ್ಟಿದ್ದಾರಲ್ಲ, ಅವ್ರ ಮೂಲಕವಾಗಿ ಮಾಡಿಸ್ತಾನೆ. ಸೊ ಆ ಒಂದು ನೋಡುತ್ತಾ ಮಹಾಮಹಿಮೆಯನ್ನ ಬಾಯಿಂದ ಕೊಂಡಾಡುತ್ತಾ ಉಂಡು ನಾವು ಊಟ ಮಾಡುವ ಭೋಜನ ದ್ರವ್ಯಗಳಾಗಲಿ, ಊಟದ ಇದೇ ತಾನೇ ಮೇಯ್ನ್ ಆಗಿ ನಮ್ಗೆ ಊಟ ಮಾಡಬೇಕು, ಬದುಕಲಿಕ್ಕೆ ಊಟ ಬೇಕು. ಆ ಊಟದ ದ್ರವ್ಯಗಳಾಗಲಿ, ಆಮೇಲೆ ಮಾನವನ್ನ ರಕ್ಷಣೆ, ಚಳಿ ಬಿಸಿಲು ಇದಕ್ಕೆ ರಕ್ಷಣೆ ಮಾಡ್ಲಿಕ್ಕೆ ಉಡೋ ಬಟ್ಟೆ ಆಗಲಿ, ಆಮೇಲೆ ಇಡುವುದು ಅಂದ್ರೆ ಏನು, ನಾವು ಡ್ರೆಸ್ಅಪ್ ಅಲಂಕಾರ ಎಲ್ಲ ಮಾಡ್ಕೊಳ್ತೀವಿ, ಅದನ್ನೆಲ್ಲ ಇಡೋದು, ಕೂಡಿಸಿ ಇಡೋದು. ಆ ದುಡ್ಡು ಈ ಕಾಲದಲ್ಲಿ ದುಡ್ಡು ಇದನ್ನು ಮಾಡಿದ್ರೆ ಅದನ್ನ ಶೇಖರಣೆ ಮಾಡಿ ಎಲ್ಲ ಇಡ್ತೀವಲ್ಲ, ಇನ್ವೆಸ್ಟ್ ಮಾಡಿ ಅದು ಇಡೋದು ಯಾವುದಕ್ಕೆ, ಕೊಡುವುದಕ್ಕೆ. ನಾವು ತಕೊಂಡು ಉಳಿದವರಿಗೇನು ಹಂಚಬೇಕು, ಕೊಡುವುದು. ಸೊ ಹೀಗೆ ನಾವು ಮಾಡುವಂತ ಈ ವ್ಯಾಪಾರ, ಇದಕ್ಕೆ ಬುದ್ಧಿ ಪ್ರೇರಕರು ಯಾರಿದ್ದಾರೆ ಒಳಗಿದ್ದು ನಾವೇ. ಇಲ್ಲಿ ಬಿಂಬ ಪ್ರತಿಬಿಂಬ ಅಂತ ನೋಡಿದಾಗ ನಮ್ಗೆ ಏನು ಇಲ್ಲ, ಇವರೇ ನಮಗೆ ನಡೆಸಬೇಕು ಅಂತ ನೋಡಿದ್ದೀವಲ್ಲ. ಈ ದೇವತೆಗಳ ಮೂಲಕವಾಗಿ ನಮಗೆ ಇದು ಆ ಒಂದು ನೋಡುತ್ತಾ ಕಣ್ಣು ತೋರಿಸ್ಬೇಕಲ್ಲ, ಸರಿಯಾದ ಮಾರ್ಗ ಯಾವುದು, ಎಲ್ಲಿ ಹೋಗಬೇಕು ಅಂದ್ರೆ ದೇವರನ್ನ ಹುಡುಕುತ್ತಾ ಯಾವ ಮಾರ್ಗದನ್ನ ನಾವು ಆರಿಸ್ಕೋಬೇಕು ಎಂಬುದಾಗಲಿ, ಆ ಮಹಿಮೆಯನ್ನು ಕೊಂಡಾಡ್ಲಿಕ್ಕೆ ಮನಸ್ಸು ಬೇಕು. ಬಾಯಿ ಒಂದಿದ್ರೆ ಸಾಲದು, ಮನಸ್ಸಿನಿಂದ ಅದು ಭಕ್ತಿ ಬರಬೇಕು, ಮನಸ್ಸು ಬೇಕು, ಬಾಯಿ ಬೇಕು, ಸ್ವರಗಳು ಬರಬೇಕು, ಈ ಮಾತು ಬರಬೇಕು, ಕೆಟ್ಟ ಶಬ್ದಗಳು ಬರಬಾರದು. ಇದನ್ನೆಲ್ಲ ದೇವತೆಗಳ ಮೂಲಕವಾಗಿ ಮಾಡಿಸ್ತಾ ಆ ಉಂಡದ್ದನ್ನು ಅದು ಬಾಯಲ್ಲಿ ಇಟ್ಟರೆ ಏನ್ ಮಾಡೋದು ಗೊತ್ತಿಲ್ಲ, ಮರ್ತೋಗುತ್ತಾ, ಇಲ್ಲ ಒಳಗೆ ಹೋಗುತ್ತೆ, ಹಲ್ಲಿನಿಂದ ಅಗಿತೀವಿ, ಒಳಗೆ ಹೋಗುತ್ತೆ. ದೇವರ ಹೆಸರು ಹೇಳುತ್ತಾ ಇವತ್ತು ಒಂದು ತುತ್ತು ಅನ್ನ ಕೊಟ್ಟಿದ್ದಾನಲ್ಲ ದೇವರು, ಅದು ಸಂಭ್ರಮದಿ ಉಡೋ ಬಟ್ಟೆ, ನಮ್ಮ ಮಾನ ರಕ್ಷಣೆ ಮಾಡ್ಲಿಕ್ಕೆ. ಬಟ್ಟೆ ಎಂಬುದು ಈ ಬಟ್ಟೆ ಮಾತ್ರ ಅಲ್ಲ, ಈ ಮನುಷ್ಯ ದೇಹ ಎಂಬುದು ಒಂದು ಬಟ್ಟೆ. ವಾಸಾಂಸಿ ಜೀರ್ಣಾನಿ ಅಂತ ಹೇಳ್ತಾರಲ್ಲ, ಕೃಷ್ಣ ಹೇಳ್ತಾನೆ, ಹಾಗೆ ಇದು ಒಂದು ಬಟ್ಟೆ. ಈ ತರ ಎಷ್ಟೆಷ್ಟು ಒಳ್ಳೆ ಮನುಷ್ಯ ದೇಹ ಬರೋದು ಸಾಮಾನ್ಯ ಅಲ್ಲ. ಒಳ್ಳೆ ಬಟ್ಟೆ ಕೊಟ್ಟಿದ್ದಾನೆ, ಅದನ್ನು ವೈಷ್ಣವನಾಗೆ ಇರೋ ಬಟ್ಟೆ. ಎಷ್ಟು ಬಟ್ಟೆಗಳನ್ನ ತೋರಿಸಿದ್ದಾನೆ. ಇಡುವುದು ನಮಗೇನೋ ಸೇವಿಂಗ್ಸ್, ಏನೋ ನಾಳೆಗೆ ಸಾಯಂಕಾಲಕ್ಕೆ ಏನೋ ಇಟ್ಕೊಳ್ತೀವಿ ಅಲ್ಲ, ಇಡೋದಿದೆ. ನಮ್ಗೆ ಆಭರಣಗಳು, ವಸ್ತ್ರಗಳು, ಇದೆಲ್ಲ ಏನು ಡ್ರೆಸ್ಅಪ್ ಮಾಡ್ಕೊಳಕ್ಕೆ, ಇದೆಲ್ಲ ಒಂದು ಭೂಷಣಗಳು ಕೊಟ್ಟಿದ್ದಾನೆ. ಎಷ್ಟೋ ಭೂಷಣಕ್ಕೆ ಭೂಷಣ ಹೇಳಿದಾರಲ್ಲ, ಆ ಭೂಷಣಗಳು ಅದೇ ಇಡುವುದು. ಕೊಡುವುದು, ದಾನ ಕೊಡಬೇಕು, ನಮ್ಗೆ ಆದ ಸಹಾಯ ಮಾಡಬೇಕು, ಇದು ಎಲ್ಲವನ್ನು ಮಾಡುತ್ತಾ ಸಂಭ್ರಮದಿ ಮಾಡ್ಬೇಕು. ಏನೋ ದೇವರು ಇದೇ ಉಂಬಿಡುವುದು, ಉಡುವುದು, ಇಡುವುದು, ಕೊಡುವುದು ಎಲ್ಲವೂ
ಅವನ ಪೂಜೆ ಯಾರು ಹೇಗ್ರಿ ಪೂಜೆ ಆಯ್ತು? ನಾವು ಊಟ ಮಾಡೋದು, ಆ ಹಾಡು ಹೇಳೋದು, ಇದೇನು ಪೂಜೆ ಆಯ್ತು ಅಂತ ತಿರ್ಗಾ ಹೇಳ ಬಿಂಬರೇ ನಿಪರು ಸೋತ್ತಮರು. ಇದು ಮಾಡಿಸ್ಬೇಕಂದ್ರೆ ದೇವತೆಗಳು ನಮಗೆ ಬಿಂಬರಾಗಿದ್ದು, ಅವರಿಗೆ ಅವರ ಉತ್ತಮರು ಬಿಂಬರಾಗಿದ್ದು, ಕೊನೆಯಲ್ಲಿ ದೇವರು ನಮ್ಮ ಬಿಂಬರೂಪ ಹರಿ ಅವನು ಎಲ್ಲವನ್ನು ಕೊಟ್ಟು ಇದು ಎಲ್ಲವನ್ನೂ ಮಾಡಿಸ್ತಾ ಇದ್ದಾನೆ ಅಂತ ತಿಳಿಯೋದೇ ಪೂಜೆ. ಅದಕ್ಕೆ ದೇವರ ಮುಂದೆ ಇಡ್ತೀವಿ, ದೇವರು ಕಣ್ಣಿನಿಂದ ನೋಡಪ್ಪ ಸ್ವಾಮಿ ನೀವು ನೋಡು ಅಂತ. ಸೊ ಅವನಿಗೆ ಅವನು ಕೊಟ್ಟದ್ದು, ಅವನು ಎಲ್ಲರೆಲ್ಲ ಅವನು ಕೊಡೋದು ಎಲ್ಲ ದೇವತೆಗಳ ಮೂಲಕವಾಗಿ ನಮ್ಮ ದೇಹದಲ್ಲೇ. ಅದಕ್ಕೆ ಕ್ಷೇತ್ರಜ್ಞ ಅಂತ ಈ ದೇಹವೇ ಕ್ಷೇತ್ರ. ಇಲ್ಲಿ ಇರುವಂತ ಭಗವಂತನೇ, ಬಿಂಬರೂಪನಾದಂತ ಭಗವಂತನೇ ಕ್ಷೇತ್ರಜ್ಞ. ಸೊ ಇದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತ ತಿಳಿದು ಅರ್ಪಣೆ ಮಾಡ್ಬೇಕು. ಅರ್ಪಣೆ ತಿಳಿದು ಕೊಡಬೇಕು ಅಂದ್ರೆ ಎಲ್ಲಿ ಕೊಡೋದಿರಿ ನಾವು? ದೇವ್ರ ಮುಂದೆ ಇಡೋದು ಇಲ್ಲ. ನಿನ್ನ ದೇಹದಲ್ಲಿ ಏನೇ ಇದ್ದಾನಲ್ಲ ಬಿಂಬರೂಪ ಅಂತ, ಅವನು ಎಲ್ಲವನ್ನು ಮಾಡಿಸ್ತಾ. ಸೊ ನಾನು ಒಂದು 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 ಶ್ವಾಸ ಮಾಡಬೇಕಂದ್ರೂ ಆ ಬಿಂಬರೂಪ ಭಗವಂತ ಅದನ್ನ ಹಂಸರೂಪದಿಂದ ವಾಯುದೇವರ ಮೂಲಕವಾಗಿ ಇದು ಮಾಡಿಸಿದ್ದೇನೆ. ನಾನು ಈ ಕ್ಷಣ ಬದುಕಿದ್ದೀನಿ ಬಿಕಾಸ್ ಅವನು ಮಾಡಿಸ್ತಾ ಇದ್ದಾನೆ. ಈ ಕ್ಷಣ ಬದುಕಿರೋದು ಮಾತ್ರ ಇಲ್ಲ, ಬದುಕಿ ಬಾಯಿಂದ ಅವನ ಹೆಸರು ಹೇಳುವಂತೆ ಇನ್ನೊಬ್ಬರು ಕೇಳಿ. ಯಾಕೆ ಕೇಳಬೇಕು ನಾನು ಹೇಳೋದು? ನೀವು ಬೇರೆ ಕೆಲಸ ಇಲ್ಲವಾ? ಯಾಕೆ ಬರ್ತೀರಾ? ದೇವರು ಅದನ್ನ ಮಾಡಿಸ್ತಾನ. ಸೊ ಹೀಗೆ ದೇವರು ಮಾಡಿಸ್ತಾನ ಅಂತ ನಾವು ತಿಳಿದಾಗೆ, ಅದಕ್ಕೆ ಅರಳಿದ ಕಣ್ಣಿನಿಂದ ಅವನು ನಮ್ಮನ್ನ ನೋಡ್ತಾನಂತ. ದೇವರು ನೋಡುವಾಗ ಅರಳಿದ ಕಣ್ಣು ಇರಬೇಕಂತ. ದೇವರು ವಿಶಾಲವಾದ ಆ ಕಣ್ಣಿನಿಂದ ಅದೇ ಕಡೆಗಣ್ಣ ನೋಟದಿಂದ ಅಂತ ಹೇಳುವಾಗ ಅರಳಿದ ಕಣ್ಣಿನಿಂದ ನಮ್ಮನ್ನ ನೋಡ್ತಾನಂದ್ರೆ ಅದು ಎಷ್ಟು ಭಾಗ್ಯ. ಸೊ ಅವನಿಗೆ ಆ ಪಾದಕ್ಕೆ, ಅವನ ಪಾದಕ್ಕೆ ಅಂದ್ರೆ ಪಾದ ಅಂತ ಹೇಳೋದೇನು, ಕಂಪ್ಲೀಟ್ಲಿ ಸರೆಂಡರ್. ಯಾಕೆ ಕಂಪ್ಲೀಟ್ಲಿ ಸರೆಂಡರ್? ಅವನೇ ಎಲ್ಲ ಮಾಡಿಸ್ತಾ ಇದ್ದಾನಲ್ಲ, ಅದನ್ನು ಅವನೇ ಮಾಡಿಸ್ತಾನಲ್ಲ. ಹೀಗೆ ಮಾಡು ಎಂದು ನಲಿದಾಡು, ನಲಿದಾಡು ಅಂತ ಹೇಳ್ತಾರೆ. ಇದನ್ನು ನಲಿದಾಡು ಅಂದ್ರೆ ಡ್ಯಾನ್ಸ್ ಮಾಡ್ತಾ ಹೋಗುವಂತ ಅರ್ಥ ಅಲ್ಲ. ಮನಸ್ಸಲ್ಲಿ ನಲಿದಾಡೋದು ಮನಸ್ಸು. ನಾವು ಎಲ್ಲಿ ಹೋದ ನಲಿದಾಡು ಅಂದ್ರೆ ಎಲ್ಲಿ ನಾವು ಮಾಡಿದ, ನಮ್ಮ ಮನೇಲಿ ಇರ್ತೀವೋ, ಆಫೀಸ್ಗೆ ಹೋಗ್ತೀವೋ, ಡ್ರೈವ್ ಮಾಡ್ತೀವೋ, ಎಲ್ಲಿ ಇದ್ರೂ ನಾವು ಅವನು ನೋಡ್ಕೊಳ್ತಾನ ಅಂಬೋ ಒಂದು ಇದರಿಂದ ಅವನೇ ಪ್ರೇರಣೆ ಮಾಡ್ತಾನೆ. ಅವನು ನೋಡ್ಕೊಳ್ತಾನ ಅಂತ ಕಣ್ಣು ಮುಚ್ಕೊಂಡು ಡ್ರೈವ್ ಮಾಡೋಕ್ಕಾಗತ್ತ? ಇಲ್ಲ. ಅವನೇ ಪ್ರೇರಣೆಯನ್ನು ಕೊಟ್ಟು ಈ ರೂಲ್ಸ್ ಅನ್ನ ಫಾಲೋ ಮಾಡು ಅಂತ ಹೇಳಿ ಅದು ಪ್ರಕಾರ ಅವನು ಮಾಡಿಸ್ತಾನ. ಸೊ ಹೀಗೆ ತಿಳಿದಾಗ ಅದು ಅವನ ಪೂಜೆ ಆಗತ್ತ ಅಂತ ಹೇಳ್ತಾರೆ. ಅಂಬಲ್ಲಿ ಕೃಷ್ಣಾರ್ಪಣ ಮಸ್ತುರಿ.